ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೀ ಕೃಷ್ಣಪ್ಪ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ರಿ. ಸರ್, ಕೊಲೆ ಮಾಡಕ್ ಹೊರಟಿರೋ ಇವ್ನ್ಗೆ ಯಾಕೆ ಸರ್ ಮರ್ಯಾದೆ ಕೊಡ್ಬೇಕು? ರೀ ಕ್ರಿಮಿನಲ್ ರೀ ಅವ್ರು ನೀವು ಈ ರೀತಿ ಹೇಳಿದ್ರಿ ಅಂತ ಮನ್ಸಲ್ಲಿ ಇಟ್ಕೊಂಡು ಆಚೆ ಬಂದಾದ್ಮೇಲೆ ನಿಮ್ಮ ಮೇಲೆ ಏನಾದ್ರು ರಿವೆಂಜ್ ತಗೊಂಬಿಟ್ರೆ? ಸಾರ್, ಲಾಯರ್ ಆಗಿದ್ರೇನಂತೆ ಇವ್ರಿಗೆ ಅಷ್ಟು ಕೊಬ್ಬಿರ್ಬೇಕಾದ್ರೆ ನಮ್ಗೆ ಎಷ್ಟಿರ್ಬೇಡ. ಬೇಷ್ ಕೃಷ್ಣಪ್ಪ, ನಿಮ್ ಧೈರ್ಯಕ್ಕೆ ಮೆಚ್ಕೊಂಡೆ. ಏನ್ ಕೊಡ್ತಾ ಇದ್ದೀರಾ? ರೈಸ್ ಬಾತ. ಅವರು ಶ್ರೀಮಂತರ ಮನೆ ಅಳಿಯಾರಿ, ದಿನಾಲು ವೆರೈಟಿ ಫುಡ್ ತಿನ್ನೋರು. ಸರ್, ನಿಮ್ಗೆ ಏನ್ ಬೇಕು ಹೇಳಿ ಸರ್. ನೀವು ಪಿಜ್ಜಾ, ಬರ್ಗರ್, ಪಾಸ್ತಾ ಏನ್ ಬೇಕಾದ್ರೂ ತರಿಸ್ಕೊಡ್ತೀನಿ ಸರ್. ನನಗೇನು ಬೇಡ. ಅಯ್ಯೋ ಪ್ಲೀಸ್ ಸರ್, ನಿಮ್ಗೆ ಏನ್ ಬೇಕು ಅಂತ ಹೇಳಿ. ಇಲ್ಲ ಅಂದ್ರೆ ಕೋರ್ಟ್ಗೆ ಹೋಗೋ ಅಷ್ಟರಲ್ಲಿ ನೀವು ಸುಸ್ತಾಗ್ಬಿಡ್ತೀರಾ. ಆಮೇಲೆ ಕೋರ್ಟಲ್ಲಿ ನಮ್ಮ ಮೇಲೆ ಅಪವಾದ ಹಾಕ್ಬಿಡ್ತಾರೆ. ಸ್ಟೇಷನ್ ಅಲ್ಲಿ ತಿಂಡಿನೇ ಕೊಡ್ದಲೆ ಸಾಯ್ಸಾಕ್ಬಿಟ್ರು ಅಂತ. ಪ್ಲೀಸ್ ಸರ್, ನೀವ್ ಏನ್ ಬೇಕು ಅಂತ ಹೇಳಿ ಇವಾಗಲೇ ತರಿಸ್ಕೊಡ್ತೀನಿ. ನನಗಿದೆ ಸಾಕು. ವಾವ್, ಸೂಪರ್ ಸರ್. ನೀವು ಎಂತ ಸಿಂಪ್ಲಿಸಿಟಿ ನೋಡ್ರಿ, ಕಲೀರಿ. ಇಷ್ಟು ಶ್ರೀಮಂತರಾದ್ರೂ ಬರೀ ರೈಸ್ ಬಾತ್ ತಿಂತಾ ಇದ್ದಾರೆ ಸರ್. ಫ್ಯಾಂಟಾಸ್ಟಿಕ್ ಸರ್, ಗ್ರೇಟ್ ಸರ್. ಚಟ್ನಿ ಗಟ್ಟಿಯಾಗಿತ್ತು, ಅದಕ್ಕೆ ನೀರು ಹಾಕ್ತೆ. ಮಿಕ್ಸ್ ಮಾಡಿಕೊಂಡು ತಿನ್ನಿ. ಇನ್ಸ್ಪೆಕ್ಟರ್, ನೀವು ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವೇನೇ ಮಾಡಿದ್ರು ನನ್ನನ್ನು ಟ್ರಿಗರ್ ಮಾಡೋದಕ್ಕಾಗಲ್ಲ. ಮಗನೇ, ಏನಾಯ್ತು? ಯಾಕೆ ಇವ್ರನ್ನ ಹೀಗೆ ಎಳ್ಕೊಂಡು ಬರ್ತಾ ಇದ್ದೀರಾ? ಮಲ್ಲಿಕಾ ನಿನ್ನ ಹತ್ರ ಮಾತಾಡ್ಬೇಕಂತೆ. ನನ್ನ ಹತ್ರ ಮಾತಾಡೋದಿಕ್ಕೆ ನಿಮ್ಮನ್ನ ಯಾಕೆ ಈ ರೀತಿ ಎಳ್ಕೊಂಡ್ಬರ್ಬೇಕು? ಮಧ್ಯವರ್ತಿಯಾಗಿ ನಾನು ಮಾತಾಡ್ಬೇಕಂತೆ. ನನಗೆ ಎಲ್ಲಿ ಅಷ್ಟು ಧೈರ್ಯ? ಅಲ್ಲ, ನನ್ನ ಹತ್ರ ಮಾತಾಡೋದಿಕ್ಕೆ ನೀವ್ಯಾಕೆ ಮಧ್ಯವರ್ತಿಯಾಗಿ ಬರಬೇಕು? ಅದು ಏನಿಲ್ಲ, ಮಾಡಿದ ತಪ್ಪನ ನಿನ್ ಮುಂದೆ ಹೇಗೆ ಹೇಳೋದು ಅಂತ ಗೊತ್ತಾಗದೆ ಹಿಂಜರಿತಿದ್ದಾಳೆ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತಂತೆ, ಅದಕ್ಕೆ ಒದ್ದಾಡ್ತಿದ್ದಾಳೆ. ಅದಕ್ಕೆ ನನ್ನ ಮಧ್ಯದಲ್ಲಿ ಕರ್ಕೊಂಬಂದಿದ್ದಾಳೆ. ಏನ್ ವಿಷಯ? ಮಲ್ಲಿಕಾ, ಹೇಳೆ. ಕಾವೇರಿ, ನಿನಗೆ ಆಕ್ಸಿಡೆಂಟ್ ಆಗಿದ್ದ ಹಿಂದಿನ ದಿನ, ಅವತ್ತಿನ ದಿನ, ಅದಾದ್ಮೇಲೆ 2-3 ದಿನ ಪ್ರಬಲ ಅವ್ರ ವರ್ತನೆನೇ ಸರಿಗಿರ್ಲಿಲ್ಲ. ನನಗೆ ಅವಾಗ್ಲೇ ಡೌಟ್ ಬಂದಿತ್ತು. ನೀ ಹೇಳಿದ್ದೇನು, ಹೇಳ್ತಾ ಇರೋದೇನು? ಸುಮ್ನಿರ್ರಿ. ಪ್ರಬಲ ಅವರು ಏನೋ ಮಾಡಕ್ ಹೊರಟಿದ್ದಾರೆ ಅಂತ ನಮ್ಮಿಬ್ಬರಿಗೂ ಡೌಟ್ ಬಂದಿತ್ತು. ಇನ್ಫ್ಯಾಕ್ಟ್ ಅದ್ರ ಬಗ್ಗೆ ನಾವು ಮಾತಾಡ್ಕೊಂಡಿದ್ವಿ ಕೂಡ, ಅಲ್ವಾ ತೇಜು? 100% ಈ ಕೆಲ್ಸನ ಪ್ರಬಲನೇ ಮಾಡ್ಸಿರ್ತಾನೆ. ಅವನ್ನಂತೂ ನೀನ್ ಸುಮ್ನೆ ಬಿಡ್ಬೇಡ ಕಾವೇರಿ. ಒಬ್ಬ ಮನುಷ್ಯ ಇಷ್ಟು ನೀಚ ಮಟ್ಟಕ್ಕೆ ಹೋಗಿ ಒಬ್ಬರನ್ನ ಕೊಲ್ಲೋ ಹಂತಕ್ಕೆ ಹೋಗ್ತಾನೆ ಅಂತ ನಾನು ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನನ್ನನ್ನು ಹಾಗೆ ನೋಡ್ಬೇಡ. ನಾನು ತಪ್ಪು ಮಾಡಕ್ ಹೊರಟಿದ್ದು ನಿಜ. ಆದ್ರೆ ನಾನು ಯಾವತ್ತೂ ಜೀವ ತೆಗ್ಯೋ ಅಂತ ಕೆಲಸ ಮಾಡಿಲ್ಲ, ಇನ್ ಮುಂದೆನೂ ಮಾಡಲ್ಲ. ಒಬ್ರ ಜೀವನ ಹಾಳು ಮಾಡೋದು ಒಂದೇ, ಜೀವ ತೆಗೆಯೋದು ಒಂದೇ. ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ಆಗ ನನಗೆ ನಿಜವಾಗ್ಲೂ ಅರ್ಥ ಆಗಿರ್ಲಿಲ್ಲ ಕಾವೇರಿ. ನೀನ್ ನನಗ್ ಬುದ್ಧಿ ಹೇಳಿದ್ಮೇಲೆ ನನಗ್ ನಿಜವಾಗ್ಲೂ ಅರ್ಥ
ಅರ್ಥ ಆಗಿದೆ ಇನ್ಮುಂದೆ ನಾನು ಯಾವತ್ತೂ ಅಂತ ಕೆಲಸ ಮಾಡಲ್ಲ